ನಮಸ್ತೆ, ನಿಷ್ಠ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಬಿಸಿ ಬಿಸಿ ಪಲಾವ್ ಯಾವ ಥರ ಮಾಡೋದು ಅಂತಂದೇಳಿ ನೋಡೋಣ. ಈ ಬಿಸಿ ಬಿಸಿ ಪಲಾವ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಮೊದಲನೇದಾಗಿ ಎಣ್ಣೆ ತೊಗೊಂಡಿದ್ದೀನಿ, ಸಾಸಿವೆ, ಜೀರಿಗೆ, ಅರಿಶಿನ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಹಸಿ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರು 2 ಪೀಸ್ ತೊಗೊಂಡಿದ್ದೀನಿ, ಒಂದು ಫುಲ್ ತೊಗೊಂಡಿಲ್ಲ. ಚಕ್ಕೆ, ಏಲಕ್ಕಿ, ಲವಂಗ, ಕರಿಬೇವು, ಕೊತ್ತಂಬರಿ ಮತ್ತು 2 ಈರುಳ್ಳಿದು ಕೂಡ ತೊಗೊಂಡಿದ್ದೀನಿ. 2 ಈರುಳ್ಳಿ ಮತ್ತು ಪುದೀನ, ಹಸಿಮೆಣಸಿನ್ಕಾಯಿ, ಕ್ಯಾರೆಟು, ಬೀನ್ಸು, ಬಟಾಣಿ, ಆಲೂಗಡ್ಡೆ, ಪಲಾವ್ ಎಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ತೊಗೊಂಡಿದ್ದೀನಿ. 1.5 ಗ್ಲಾಸ್ ಕೂಡ ಅಕ್ಕಿನ ತೊಗೊಂಡಿದ್ದೀನಿ. ನಮಗೆ ಗೊತ್ತಾಗುತ್ತೆ ಅಲ್ವಾ ಮೆಷರ್ಮೆಂಟಲ್ಲಿ ಎಷ್ಟು ಬೇಕಾಗುವಂತ ಅಂತಂದೇಳಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಮನೆಗೆ 1.5 ಕಪ್ಪು ರೈಸ್ ಪಲಾವ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು 1.5 ಕಪ್ಪಲ್ಲಿ ತೊಗೊಂಡಿದ್ದೀನಿ. ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಹಸಿ ಕೊಬ್ಬರಿನ ಹಾಕ್ಕೊಂಡ್ಬಿಟ್ಟು, ಹಸಿ ಕೊಬ್ಬರಿ ಜೊತೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಸ್ಟಾರ್ ಹೂ ಕೂಡ ತೊಗೊಂಡಿದ್ನಲ್ವ. ಸ್ಟಾರ್ ಹೂ ಫುಲ್ ಹಾಕಲ್ಲ, ಫುಲ್ ಹಾಕಿದರೆ ಫುಲ್ ಅದೇ ಸ್ಮೆಲ್ ಬರುತ್ತೆ. ಸೊ ಅದಕ್ಕೋಸ್ಕರ ಅದರಲ್ಲಿ 2 ಪೀಸ್ ಅಷ್ಟೇ ತೊಗೊಂಡಿದ್ದೀನಿ. ಮತ್ತು ಪುದೀನ, 1 ಈರುಳ್ಳಿನ ಒಗ್ಗರಣೆ ಹಾಕ್ಕೊಳ್ತೀನಿ, 1 ಈರುಳ್ಳಿನ ಇಲ್ಲಿ ರುಬ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಇದಕ್ಕೆ ಹಾಕ್ಕೊತೀನಿ ಅಂದರೆ ತುಂಬ ಹಗುರಾಗುತ್ತೆ, ಟೇಸ್ಟಾಗೂ ಇರುತ್ತೆ. ನೋಡಿ ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಜೀರಿಗೆ ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ. ನುಣ್ಣಗೆ ನೀರು ಹಾಕ್ಕೊಂಡೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವ ಥರ ಪ್ರಿಪೇರ್ ಮಾಡೋದು? ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲೇ ಮಾಡೋದು. ಇವತ್ತು ಕುಕ್ಕರ್ ನಾನು ಯೂಸ್ ಮಾಡ್ತಾ ಇಲ್ಲ. ಕುಕ್ಕರಲ್ಲಿ ಕಡಿಮೆ ನಾನು ಅಡುಗೆ ಮಾಡೋದು. ನೀವು ಕೂಡ ಕುಕ್ಕರ್ನ ಜಾಸ್ತಿ ಯೂಸ್ ಮಾಡಬೇಡಿ. ಏನಾದರೂ ಅರ್ಜೆಂಟ್ ಇದ್ದರೆ, ಟೈಮ್ ಇಲ್ಲ ಅಂತಂದರೆ ಅಷ್ಟೇ ಯೂಸ್ ಮಾಡಿ. ಪಾತ್ರೆಲೇ ಜಾಸ್ತಿ ಅಡುಗೆನ ಮಾಡಿ ಅಂತಲೇ ಹೇಳ್ತೀನಿ. ಹೆಲ್ತಿಗೆ ಒಳ್ಳೆಯದಲ್ಲ ಕುಕ್ಕರು, ಅದಕ್ಕೋಸ್ಕರ ಪಾತ್ರೆಲೇ ಮಾಡಿದರೆ ಒಳ್ಳೆಯದು. ರೈಸೆಲ್ಲ ಬೇಗ ಆಗ್ಬಿಡುತ್ತೆ ಅಂತ ನಾವೆಲ್ಲ ಕುಕ್ಕರಲ್ಲೆಲ್ಲ ಮಾಡ್ತೀವಲ್ವಾ, ಅದೆಲ್ಲ ಹೆಲ್ತಿಗೆ ಒಳ್ಳೆಯದಲ್ಲ, ಗ್ಯಾಸ್ಟ್ರಿಕ್ ತುಂಬ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಟೈಮ್ ಕೊಡುತ್ತೆ, ಇನ್ನೊಂದು ಟೈಮ್ ಸರಿ ಆಗುತ್ತೆ, ಏನೂ ಆಗಲ್ಲ. ಎಷ್ಟು ಪರವಾಗಿಲ್ಲ, ಪಾತ್ರೆನ ಟ್ರೈ ಮಾಡ್ಬೋದು. ಆದಷ್ಟು ಪಾತ್ರೆಯಲ್ಲೇ ಅಡುಗೆ ಮಾಡಿ, ಓಕೆನಾ. ನಾವು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಬಟಾಣಿ ಮತ್ತು ಪಲಾವೆಲೆ ಹಾಕ್ಕೊಂಡಿದ್ದೀನಿ. ಪಲಾವೆಲೆ ಹಾಕ್ಕೊಂಡು ತರಕಾರಿ ಬೇಯೋವರೆಗೂ ಬೇಯಿಸಬೇಕು. ಒಂದು 5 ನಿಮಿಷ ಬೇಯೋವರೆಗೂ ಬಿಡಬೇಕು. ತುಂಬ ಟೇಸ್ಟಾಗಿರುತ್ತೆ, ತುಂಬ ಈಸಿ ಕೂಡ ಆಗಿರುತ್ತೆ. ಕುಕ್ಕರಲ್ಲಿ ಪಲಾವ್ ಮಾಡೋದಕ್ಕೂ ನೀರಲ್ಲಿ ಪಲಾವ್ ಮಾಡೋದಕ್ಕೂ ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಈ ಥರನೂ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೆಲ್ಲ ಆಗಿದೆ. ಒಂದು 5 ನಿಮಿಷ ಬೆಂದಾದಮೇಲೆ ತರಕಾರಿ ಬೆಂದಾಗುತ್ತೆ ಅಲ್ವಾ. ತರಕಾರಿ ಬೆಂದಾದಮೇಲೆ ನಾನೇನು ಮಸಾಲೆ ರುಬ್ಕೊಂಡಿದ್ದೀನ ಇದಕ್ಕೆ ನಾನು ಹಾಕ್ಕೊಳ್ತೀನಿ. ಇದನ್ನು ಹಾಕ್ಕೊಂಡ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಕೂಡ 1-2 ನಿಮಿಷ ನಾನು ಬಾಡಿಸ್ಕೊತೀನಿ. ಇದೆಲ್ಲ ಹಸಿ ವಾಸನೆ ಹೋದಾದ್ಮೇಲೆ ತರಕಾರಿನೂ ಬೆಂದಿದೆ, ಮತ್ತು ನಾನು ಏನು ಮಸಾಲೆ ರುಬ್ಕೊಂಡಿದೆ ಅಲ್ವಾ ಅದನ್ನು ಕೂಡ ಅದು ಕೂಡ ಸ್ಮೆಲ್ ಹೋಗಿದೆ. ಇದಾದಮೇಲೆ ನಾನು ನೀರು ಹಾಕ್ಕೊಳ್ತೀನಿ. ನೀರು ಯಾವ ಪ್ರಮಾಣದಲ್ಲಿ ಹಾಕ್ಕೊಳ್ತೀನಿ ಅಂದರೆ, ನಾನು ಯಾವ ಗ್ಲಾಸ್ ತೊಗೊಂಡಿದ್ದೀನಲ್ವ ಆ ಗ್ಲಾಸಲ್ಲಿ ನಾನು ಮೆಷರ್ಮೆಂಟ್ ಪ್ರಕಾರ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಹಾಕ್ಕೊಳ್ತಿದ್ದೀನಿ. ಇದು ಓಪನ್ ಪಾತ್ರೆಯಲ್ಲಿ ಮಾಡೋದ್ರಿಂದ ನೀರು ಜಾಸ್ತಿ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ 1.5 ಗ್ಲಾಸ್ ತೊಗೊಂಡಿದ್ದೀನಿ. ಸೊ 1.5 ಗ್ಲಾಸ್ಗೆ 6 ಕಪ್ ನಾನು ನೀರು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಕುದಿಲಿಕ್ಕೆ ಬಿಡಬೇಕು. ನೀರು ಯಾವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಅಕ್ಕಿನ ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ. ಈ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿನ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿರೋ ಅಕ್ಕಿನ. ಇವು ನಾವು ನಾರ್ಮಲ್ ಯಾವ ಥರ ಅಕ್ಕಿ ಊಟ ಮಾಡ್ತೀವೋ ಅದೇ ಅಕ್ಕಿನ ತೊಗೊಂಡಿದ್ದೀನಿ ಅಲ್ವಾ. ಇದನ್ನು ತೊಳ್ಕೊಂಡಾದ್ಮೇಲೆ ಇದಕ್ಕೆ ಹಾಕ್ಕೊಳ್ತೀನಿ. ಪಲಾವ್ ನೀರು, ಕುದಿಯೋ ನೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಕುದಿಯುತ್ತೆ ಆದಮೇಲೆ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತಂದೇಳಿ. ಕಲರ್ ಕೂಡ ಆಗಿದೆ ನೋಡಿ. ಕುದ್ದಾದ್ಮೇಲೆ ಈ ಥರ ಉದುರು ಆಗಿದೆ, ತುಂಬ ಚೆನ್ನಾಗಿ ಕೂಡ ಆಗಿದೆ, ಟೇಸ್ಟಿ ಕೂಡ ಆಗಿದೆ. ಬೇಕು ಅಂದರೆ ಇದಕ್ಕೆ ಮೇಲೆ ನಿಂಬೆಹಣ್ಣು ಕೂಡ ಹಾಕ್ಕೊಳ್ಬೋದು. ನಾನು ಇಲ್ಲಿ ನಿಮಗೆ ಬೇಕು ಅಂದರೆ ಆಪ್ಷನಲ್ ನಿಂಬೆಹಣ್ಣಾದ್ರೂ ಹಾಕ್ಕೊಬೋದು, ಇಲ್ಲಾಂದರೆ ಒಬ್ಬೊಬ್ಬರು ಹುಣಸೆ ಹುಳಿ ಇಷ್ಟಪಡೋದ್ರೆ ಹುಣಸೆ ಹುಳಿ ಹಾಕ್ಕೊಬೋದು. ನಾನು ಇಲ್ಲಿಗೆ ನಿಂಬೆಹಣ್ಣು ಹಾಕ್ಕೊತೀನಿ. ನಿಂಬೆಹಣ್ಣು ಮತ್ತು ಲಾಸ್ಟಿಗೆ ಕೊತ್ತಂಬರಿನ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪಲಾವ್. ನಾವು ಇದನ್ನು ನ್ಯೂ ಇಯರ್ ದಿನ ನಾನು ಪಲಾವೇ ಮಾಡಿದ್ದೆ. ಪಲಾವ್ ಮತ್ತು ಜಾಮೂನ್ ಸ್ವೀಟ್ ಅಷ್ಟೇ ಮಾಡಿದ್ದೆ. ನೀವೇನು ಮಾಡಿದ್ರಿ ನ್ಯೂ ಇಯರ್ಗೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ನೋಡಿ, ಉದುರುದ್ರಾಗಿರೋ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ನೀವು ಕೂಡ ಇದೇ ಥರನೇ ಟ್ರೈ ಮಾಡಿ. ಪಲಾವ್ನ ಹೇಗಾಗಿದೆ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾನು ಹೇಳಿದೆ ಅಲ್ವಾ, ನ್ಯೂ ಇಯರ್ಗೆ ನಾನು ಪಲಾವ್ ಮತ್ತು ಜಾಮೂನ್ ಮಾಡಿದ್ದೆ. ನೀವೇನು ಮಾಡಿದ್ರಿ ಅಂತಂದೇಳಿ ನನಗೆ ಬೇಗ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.